ಇವತ್ತು ಸಸ್ಯಾಹಾರಿಗಳ ಜೊತೆ ನಂದು ಊಟ. ಸಿಂಹ ಜಿಂಕೆಗಳ ಜೊತೆ ಹುಲ್ ಮೇಯ್ದಂಗೆ ಆಗ್ತಾ ಇದೆ. ಶಾಕಾಹಾರಿ ಸಿನಿಮಾ ಎಡಿಟರ್ ಶಶಾಂಕ್ ಕಟ್ಟು, ಟ್ರಿಮ್ಮು, ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ಆದರೆ ಚಿಕನ್ ನೋಡಿದ್ರೆ 100 ಮೀಟರ್ ದೂರ ಓಡ್ತಾರೆ. ಅವರು ಇವತ್ತು ನಮ್ಮನ್ನು ಊಟಕ್ಕೆ ಕರ್ಕೊಂಡ್ಬಂದಿರೋದು ಶ್ರೀ ಸಿದ್ದೇಶ್ವರ ಖಾನಾವಳಿಗೆ. ಸ್ವಲ್ಪನೂ ಎಣ್ಣೆ ಬಳಸದೆ ಮಾಡಿರೋ ಈ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿದ್ರೆ ಇದನ್ನು ತಿನ್ನೋರು ಯಾಕೆ ಗಟ್ಟಿ ಅಂತ ಗೊತ್ತಾಗುತ್ತೆ. ಏನೇ ಹೇಳಿ, ಸಸ್ಯಾಹಾರ ಹೆಂಡತಿ ಇದ್ದಾಗೆ, ಮಾಂಸಾಹಾರ ಗರ್ಲ್ ಫ್ರೆಂಡ್ ಇದ್ದಾಗೆ. ಸಸ್ಯಾಹಾರ ತಿನ್ನಕ್ಕಿಷ್ಟ ಇಲ್ಲ ಅಂತ ಅಂದರೂ ತಿಂದ ಮೇಲೆ ಸಂತೋಷ ಕೊಡುತ್ತೆ. ಮಾಂಸಾಹಾರದಿಂದ ಆ ಕ್ಷಣಕ್ಕೆ ಖುಷಿ ಸಿಕ್ಕಿದ್ರು ನಾಳೆ ಕಷ್ಟ ಕೊಡುತ್ತೆ. ಇವತ್ತು ಶಿವಮೊಗ್ಗದಲ್ಲಿ ನಮ್ಮ ಸಿನಿಮಾ ಎಡಿಟರ್ ಶಶಾಂಕ್ನ ಮೀಟ್ ಮಾಡೋಣ ಅಂತ ಬಂದಿದ್ದೀವಿ. ಶಿವಮೊಗ್ಗದ ಲೈವ್ ನ್ಯೂಸ್ ಸ್ಟುಡಿಯೋದಲ್ಲಿ ಇವತ್ತು ನಮ್ಮ ಕೆಲಸ ನಡೀತಾ ಇದೆ. ಫುಲ್ ಡೇ ಇಲ್ಲೇ ಕೆಲಸ ನಡೆಯುತ್ತೆ. ಶಾಕಾಹಾರಿ ಫುಲ್ ಎಡಿಟ್ ನೀವೇ ಮಾಡಿದಲ್ವಾ? ಹಾಂ. ಶಶಾಂಕ್ ಅವ್ರನ್ನ ನೋಡಿದಾಗ ನನಗೊಂದು ಆಲೋಚನೆ ಬರುತ್ತೆ. ಇವ್ರು ಒಂದು ಕೈಯಿಂದ ಮಾಡೋ ಈ ಕಾಯಕನ ಲಕ್ಷಾಂತರ ಕಣ್ಣುಗಳು ನೋಡ್ತಾವಲ್ಲ, ಇವ್ರ ಕೈ ಕೆಲಸ ಎಷ್ಟು ಪವರ್ಫುಲ್ ಅಲ್ವಾ ಅಂತ ಅನಿಸುತ್ತೆ. ಅದಕ್ಕೆ ಬಸವಣ್ಣವ್ರು ಹೇಳೋದು ಕಾಯಕವೇ ಕೈಲಾಸ ಅಂತ. ನೆನ್ನೆ ವಿಡಿಯೋಗೆ ಒಂದಿಷ್ಟು ಜನ ಆ ಹೋಟೆಲ್ಗೆ ಹೋಗಿ ಈ ಹೋಟೆಲ್ಗೆ ಹೋಗಿ ಅಂತ ಕಮೆಂಟ್ ಮಾಡಿದ್ರಿ. ಆದರೆ ವಿಡಿಯೋ ಮಾಡಿ ಹಾಕಿದ ಮೇಲೆ ಅದಕ್ಕೆ ಬರೋ ವ್ಯೂಸ್ ನೋಡಿದ್ರೆ ವೆಜಿಟೇರಿಯನ್ಸ್ಗಳ ಸಂಖ್ಯೆ ಸಿಕ್ಕಾಪಟ್ಟೆ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಇರಲಿ, ಆದರೂ ಕೂಡ ಇವತ್ತು ವೆಜಿಟೇರಿಯನ್ಸ್ಗಳಿಗೆ ಅಂತಲೇ ಡೆಡಿಕೇಟೆಡ್ ಆಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ನಾವು ಖಾನಾವಳಿ ವೆಜ್ ಹೋಟೆಲ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಮತ್ತು ನೆನ್ನೆ ಒಂದಿಷ್ಟು ಜನ ನಾನು ಶಿವಮೊಗ್ಗಕ್ಕೆ ಬಂದಾಗ ಎಲ್ಲಿದ್ರೆ ಗೌಡ್ರೆ ನಮ್ಮನ್ನು ಮೀಟ್ ಮಾಡಬೇಕು ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ. ಏನು ಹೇಳಿ, ನನಗೆ ಮೀಟಪ್ ಅಂದರೆ ಒಂದು ಸ್ವಲ್ಪ ಭಯ. ನಾನು ಮೀಟಪ್ ಮಾಡಿದ್ರೆ ನಾನು ಅಂದ್ಕೊಂಡಷ್ಟು ಜನ ಬರದೇ ಇದ್ದರೆ ಏನು ಮಾಡೋದು ಅನ್ನೋತಕ್ಕಂಥ ಆತಂಕ. ಬರ್ತಾರೋ ಬರಲ್ವೋ, ಅದರ ಸತ್ಯ ಅಸತ್ಯ ನನಗೆ ಗೊತ್ತಿಲ್ಲ. ನನ್ನ ವಿಡಿಯೋಗಳಿಗೆ ಬರೋ ವ್ಯೂಸು ಕಮೆಂಟ್ಸ್ಗಳನ್ನು ನೋಡಿ ನನ್ನದೇ ಆದಂಥ ಒಂದು ಕಲ್ಪನಾ ಲೋಕದಲ್ಲಿ ಕನಸು ಕಾಣ್ತಾ ಬದುಕ್ತಾ ಇದ್ದೀನಿ. ಆ ಕನಸು ಕನಸಾಗೇ ಇದ್ದರೆ ಒಳ್ಳೆಯದು ಅಂತ ಅನಿಸುತ್ತೆ. ಮನಸ್ಸಿಂದ ನನ್ನನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ನನ್ನದೊಂದು ಮಾತು, ನಾನು ನೀವು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ. ನಾನು ನಿಮಗೆ ಯಾವುದೇ ರೀತಿ ಸಹಾಯನೂ ಮಾಡಿಲ್ಲ. ನನ್ನ ಸ್ವಾರ್ಥಕ್ಕೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಕೆಲಸಗಳನ್ನು ಮೆಚ್ಚಿ ನನ್ನ ಮೇಲೆ ಎಷ್ಟು ಪ್ರೀತಿ ತೋರಿಸೋದನ್ನು ನೋಡಿದ್ರೆ ನನ್ನ ಹೃದಯ ತುಂಬಿ ಬರುತ್ತೆ. ಎಷ್ಟೋ ಸರಿ ನಾನು ಆ ಕೆಲಸ ಮಾಡಿದರೆ ಹಣ ಸಂಪಾದನೆ ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸಿದೆ. ಆದರೆ ಆ ಕೆಲಸದಿಂದ ಈ ಪ್ರೀತಿ ಸಂಪಾದನೆ ಮಾಡೋಕ್ಕಾಗ್ತಿರ್ಲಿಲ್ಲ ಅನ್ನೋ ಸತ್ಯ ನನಗೆ ಗೊತ್ತಿದೆ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾನಿನ್ನು ಮುಂದೆ ಸಣ್ಣ ಪುಟ್ಟ ಹೋಟೆಲ್ಗಳನ್ನ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಹಂಗಾಗಿ ಇವತ್ತು ಬಂದಿರೋದು ದುರ್ಗಿ ಗುಡಿ ಹತ್ರ ಇರೋ ಬಸವೇಶ್ವರ ಖಾನಾವಳಿಗೆ. ಅಂದರೆ ನಾನ್ ವೆಜ್ಜಾ? ವೆಜ್ಜಾ? ನೀನು ಬರೀ ವೆಜ್ಜೇ ಸಜೆಸ್ಟ್ ಮಾಡ್ತಿಲ್ಲ ನಮಗೆ. ಮಾಂಸಾಹಾರಿಗಳ ಜೊತೆ ಸಸ್ಯಾಹಾರಿಗಳು ಸೇರ್ಕೊಂಡು ನಮಗೆ ಮಾಂಸಾಹಾರ ತಿನ್ನಂಗಿಲ್ಲ ಹಂಗಾಯ್ತು. ನೀವು ಮಾಂಸಾಹಾರಿನ ಸಸ್ಯಾಹಾರಿನ? ಹೌದಾ? ಎಗಿಟೇರಿಯನ್. ನಾವೇ ಈಗ ಕಟಕರು ನೋಡಿ, ಇವನು ಎಗ್ ಸಮೇತ ತಿನ್ನಲ್ಲ, ಅವ್ರು ಎಗ್ ಮಾತ್ರ ತಿಂತಾರೆ. ಇಲ್ಲಿ ನಾನಂತ ಮನುಷ್ಯ ಏನೂ ಬಿಡಲ್ಲ. ಇವತ್ತು ಸಸ್ಯಾಹಾರಿಗಳ ಜೊತೆ ನಂದು ಊಟ. ಸಿಂಹ ಜಿಂಕೆಗಳ ಜೊತೆ ಹುಲ್ ಮೇಯ್ದಂಗೆ ಆಗ್ತಾ ಇದೆ. ಶಾಕಾಹಾರಿ ಸಿನಿಮಾ ಎಡಿಟರ್ ಶಶಾಂಕ್ ಕಟ್ಟು, ಟ್ರಿಮ್ಮು, ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾರೆ. ಆದರೆ ಚಿಕನ್ ನೋಡಿದ್ರೆ 100 ಮೀಟರ್ ದೂರ ಓಡ್ತಾರೆ. ಅವ್ರ ಲೈಫಲ್ಲಿ ನೋ ಮೀಟ್, ನೋ ಹೀಟ್, ಓನ್ಲಿ ಬೀಟ್ರೋಟ್. ಅವರು ಇವತ್ತು ನಮ್ಮನ್ನು ಊಟಕ್ಕೆ ಕರ್ಕೊಂಡ್ಬಂದಿರೋದು ಶ್ರೀ ಸಿದ್ದೇಶ್ವರ ಖಾನಾವಳಿಗೆ. ಇಲ್ಲಿ ಬರ್ತಿದ್ದಾಗೆ ನನಗೆ ಬಸವಣ್ಣವ್ರು ನೆನಪಾಗ್ತಾ ಇದ್ದಾರೆ. ಅದೇನೋ ಖಾನಾವಳಿ ಅನ್ನೋ ಪದ ಕೇಳಿದ್ರೆ ನನಗೆ ಹೊಟ್ಟೆ ತುಂಬ ಊಟ ಸಿಗೋ ಜಾಗ ಅನಿಸುತ್ತೆ. ಖಾನಾವಳಿ ಅಂದರೆ ಇಲ್ಲಿ ಅನ್ಲಿಮಿಟೆಡ್ ಇರ್ತೇನೋ ಊಟ? ಅಂದರೆ ಅನ್ಲಿಮಿಟೆಡಾ ಖಾನಾವಳಿಲಿ? ಗೊತ್ತಿಲ್ಲ. ಒಳಗೆ ಹೋಗಿದ ತಕ್ಷಣ ಸೌತೆಕಾಯಿ, ಈರುಳ್ಳಿ, ಮಜ್ಜಿಗೆ ನಮ್ಮನ್ನು ಸ್ವಾಗತ ಕೋರಿದ್ವು. ಏನೇ ಹೇಳಿ, ಸಸ್ಯಾಹಾರ ಹೆಂಡತಿ ಇದ್ದಾಗೆ, ಮಾಂಸಾಹಾರ ಗರ್ಲ್ ಫ್ರೆಂಡ್ ಇದ್ದಾಗೆ. ಸಸ್ಯಾಹಾರ ತಿನ್ನಕ್ಕಿಷ್ಟ ಇಲ್ಲ ಅಂತ ಅಂದರೂ ತಿಂದ ಮೇಲೆ ಸಂತೋಷ ಕೊಡುತ್ತೆ. ಮಾಂಸಾಹಾರದಿಂದ ಆ ಕ್ಷಣಕ್ಕೆ ಖುಷಿ ಸಿಕ್ಕಿದ್ರು ನಾಳೆ ಕಷ್ಟ ಕೊಡುತ್ತೆ. ಈ ಖಾನಾವಳಿಲಿ ಮನಿಗೋಸ್ಕರ ಮೀಲ್ಸ್ ಬಡಿಸ್ತಾರೆ ಅನ್ನೋದಕ್ಕಿಂತ ಮನಸ್ಸಿಂದ ಮೀಲ್ ಬಡಿಸ್ತಾರೆ ಅಂತ ಹೇಳ್ಬೋದು. ರಂಭಾಪುರಿ ಜಗದ್ಗುರುಗಳು ಫೇಮಸ್. ನೀನು ಸುಮಾರು ವಿಷಯ ತಿಳ್ಕೊಂಡಿದ್ದೆ ಲಕ್ಷ್ಯ ನೀನು. ಚಟ್ನಿ, ಕಾಯಿ ಚಟ್ನಿನಾ? ಎಂಥ ಚಟ್ನಿ? ಕಡಲೆ ಚಟ್ನಿ ಅನ್ಸುತ್ತೆ. ಕಾಯಿ ಚಟ್ನಿ ಕಣ. ಆಹಾ, ಆ ಹೆಸರು ಕಾಳು ಪಲ್ಯ ಎಷ್ಟು ರುಚಿಯಾಗಿತ್ತು ಅಂತ ಅಂದರೆ ಇದನ್ನು ತಿಂತಾ ಇದ್ದಾಗ ನಾನು ಸಸ್ಯಾಹಾರನ ತುಂಬ ನೆಗ್ಲೆಕ್ಟ್ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪನೂ ಎಣ್ಣೆ ಬಳಸದೆ ಮಾಡಿರೋ ಈ ಬಿಸಿ ಬಿಸಿ ಜೋಳದ ರೊಟ್ಟಿ ನೋಡಿದ್ರೆ ಇದನ್ನು ತಿನ್ನೋರು ಯಾಕೆ ಗಟ್ಟಿ ಅಂತ ಗೊತ್ತಾಗುತ್ತೆ. ಎಲ್ಲರಿಗೂ ಇದನ್ನೇ ತಿನ್ನಿ ಅಂತ ಹೇಳಬೇಕು ಅಂತ ಅನಿಸುತ್ತೆ. ಆದರೆ ತಿನ್ನಬಾರ್ದನ್ನೆಲ್ಲ ತಿಂದಿರೋ ಇತಿಹಾಸ ಇರೋ ನನಗೆ ಇದನ್ನು ಹೇಳೋ ಹಕ್ಕಿಲ್ಲ ಅಂತ ಚಿಂತೆ ಆಗುತ್ತೆ. ಪರರ ಚಿಂತೆ ನಮಗೇ ಕೈಯ, ನಮ್ಮ ಚಿಂತೆ ನಮಗೆ ಸಾಲದೆ ಅಂತ ಬಸವಣ್ಣವರೇ ಕಣ್ಮುಂದೆ ಬಂದು ಕೂತು ನನಗೆ ಹೇಳ್ದಂಗೆ ಆಗ್ತಿತ್ತು. ನಾನು ಯಾರಿಗೂ ಏನೂ ಹೇಳಲ್ಲ, ತಿನ್ನೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಈಗ ತಟ್ಟೆಯಲ್ಲಿ ಪಲ್ಯ, ರೊಟ್ಟಿ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಮೊಸರು ಎಲ್ಲ ಇದೆ. ಆದರೆ ಅದನ್ನು ಯಾವುದ್ರ ಜೊತೆ ತಿನ್ನಬೇಕು ಅನ್ನೋ ಜ್ಞಾನ ಇಲ್ಲ. ಹೋಟೆಲ್ ಮಾಲೀಕರು ಖುದ್ದಾಗಿ ಬಂದು ನನಗೆ ಅದನ್ನು ಹೆಂಗೆ ತಿನ್ನಬೇಕು ಅಂತ ಹೇಳ್ಕೊಟ್ರು. ಹೌದಾ? ಆ ಚಟ್ನಿ ಪುಡಿ ಜೊತೆ ಮೊಸರನ್ನ ಮಿಕ್ಸ್ ಮಾಡಿ ಎಣ್ಣೆ ಹಾಕಿರೋದು ಆ ರೊಟ್ಟಿನ ತಿಂತಾಯಿದ್ರೆ ಎಣ್ಣೆ ಹಾಕದಷ್ಟೇ ಕಿಕ್ಕಿತ್ತು. ಡಯಟ್ ಮಾಡೋರ್ಗಂತೂ ಇದು ಪರ್ಫೆಕ್ಟ್ ಫುಡ್ಡು. ಆದರೆ ನನ್ನ ಪಕ್ಕದಲ್ಲಿ ಕಣ್ಣಿಗೆ ಕಾಣದೇ ಇರೋ ಅಷ್ಟು ದಪ್ಪ ಇರೋ ಈ ವ್ಯಕ್ತಿ, ಇವನಿಗೆ ಯಾಕೆ ಈ ಫುಡ್ಡು ಅಂತ ನನಗೊಂದು ಪ್ರಶ್ನೆ ಮೂಡ್ತು.
ಏನು ಡಯಟ್ ಮಾಡ್ತಾ ಇದೀನೋ ಅಕ್ಷಯ್, ಜೋಳದ ರೊಟ್ಟಿ ತಿನ್ಕೊಂಡು? ಅಯ್ಯೋ, ಕಾಣೆ ಆಗ್ಬಿಟ್ಟು ಯಾಕಣ ಆಮೇಲೆ. ಉತ್ತರದಿಂದ ನನಗೆ ಗೊತ್ತಾಯ್ತು ರೊಟ್ಟಿ ತಿನ್ನೋದು ಗಟ್ಟಿಗಿರೋಕೆ ಅಂತ. ನೀವೇನು ಡಯಟ್ ಮಾಡ್ತಾ ಇದ್ದೀರಾ? ಹೋಟೆಲ್ ಮಾಲೀಕರ ಹೊಟ್ಟೆ ತುಂಬಿಸೋ ಕಾರ್ಯ ಮುಂದುವರಿತಾನೆ ಇತ್ತು. ಹಾಕ್ತೀರಾ? ಇನ್ನು ಹೌದಾ? ಅವ್ರು ತಟ್ಟಿದ ರೊಟ್ಟಿನ ನಮ್ಮ ಹೊಟ್ಟೆಗೆ ಹಾಕೊಂಡು ಅವರ ಊಟದ ಬುಟ್ಟಿನ ಖಾಲಿ ಮಾಡಿ ಬಿಲ್ ಕಟ್ಟಿ ಬರೋ ಸಮಯ. ಚೆನ್ನಾಯ್ತು ಊಟ, ಮನಸ್ಸಿಗೂ ಆನಂದ, ದೇಹಕ್ಕೂ ಆನಂದ. ಅಲ್ಲಿ ಹೊಟ್ಟೆ ತುಂಬಿಸ್ಕೊಂಡಿದ್ದಕ್ಕೆ ಇಲ್ಲಿ ಪರ್ಸ್ ಖಾಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಆಗಿದ್ದು ಅದ್ರ ಆಪೋಸಿಟ್. ಇಲ್ಲಿ ಊಟ ಮಾಡೋದ್ರಿಂದ ಹೆಲ್ತ್ ಜೊತೆ ವೆಲ್ತ್ನೂ ಕಾಪಾಡ್ಕೋಬಹುದು. ವೆಜ್ಜು ತಿನ್ನೋವರೆಗೂ ಅಷ್ಟೇ ಕಷ್ಟ, ತಿಂದಾದ್ಮೇಲೆ ಬರೀ ಸುಖವೋ ಸುಖ. ಕೊನೆಗೂ ಖಾನಾವಳಿ ಖಾನ ತಿಂದು ಕೆಲಸ ಮಾಡೋಣ ಅಂತ ಕೂತ್ರೆ ಕಣ್ ತುಂಬ ನಿದ್ರೆ. ಕಷ್ಟಪಟ್ಟು ಕಣ್ ತೆರೆದು ಕತ್ಲೆ ಕವಿಯೋವರೆಗೂ ಕಾಯಕ ಮಾಡಿದ್ವಿ. 7 ಗಂಟೆ ಟೈಮ್ ಆಯಿತು ಇವತ್ತು. ಶಶಾಂಕ್ ಅವ್ರು ಫುಲ್ಲು ನಮಗೆ ಟೈಮ್ ಕೊಟ್ಟು ಫುಲ್ಲು ಸಿನಿಮಾ ಕಂಪ್ಲೀಟ್ ಆಯಿತು. ಅಕ್ಷಯ್, ಹಾಂ, ಫುಲ್ ಡನ್. ನನಗಂತೂ ಇವತ್ತಿನ ದಿನ ಸಿಕ್ಕಾಪಟ್ಟೆ ದೊಡ್ಡದಾಗಿತ್ತು. ಬೆಳಗ್ಗೆ 3 ಗಂಟೆಗೆ ಹಾಸನದಲ್ಲಿ ಎದ್ದು ಶಿವಮೊಗ್ಗಕ್ಕೆ ಬಂದು ಇಲ್ಲಿ ಕೂತು ಎಡಿಟ್ ಮಾಡಿ ಮತ್ತೆ ವಾಪಸ್ ಹೋಗೋದು ಅಂತಂದರೆ ಸಿಕ್ಕಾಪಟ್ಟೆ ಬಿಗ್ ಟಾಸ್ಕೇ ಇದು. ಬರುವಾಗ ಒಬ್ಬನೇ ಬಂದೆ, ಕೈಲಿ ಏನೂ ಇರಲಿಲ್ಲ. ಹೋಗುವಾಗ ಆ ಡಿಸ್ಕ್ ಇದ್ದಿದ್ದರಿಂದ ಅಕ್ಷಯ್ ನನ್ನ ಜೊತೆ ಸೇರ್ಕೊಂಡ. ತರೀಕೆರೆ ರೀಚ್ ಆಗ್ತಿದ್ದಂಗೆ ಹೊಟ್ಟೆಯಲ್ಲಿ ಡಣ ಗಂಟೆ ಬಾರ್ಸೋಕೆ ಶುರು ಆಯಿತು. ಮತ್ತೆ ನಾನ್ ವೆಜ್ ತಿನ್ನೋಣ ಅಂತ ಆಸೆ, ಆದರೆ ಏನು ಮಾಡೋಕ್ಕಾಗಲ್ಲ. ಬೆನ್ನಿಗೆ ವೆಜಿಟೇರಿಯನ್ನೇ ಕಟ್ಕೊಂಡು ಸುತ್ತಾಡ್ತಾ ಇರುವಾಗ ನಾನ್ ವೆಜ್ ಕತೆ ಎಲ್ಲಿ ಹೇಳಿ ನೋಡೋಣ. ಪ್ಯೂರ್ ವೆಜ್ಜಾ? ಹಾಂ, ಬೆಳಗ್ಗೆಯಿಂದ 3 ಹೊತ್ತು ವೆಜ್ಜು. 3 ಹೊತ್ತು ವೆಜ್ಜು. ಹೊರಗಡೆ ಮಾತ್ರ ನಮಗೆ ವೆಜ್ ತಿನ್ನೋಕೆ ತುಂಬ ಮನಸ್ಸಿಗೆ ಕಷ್ಟ ಆಗುತ್ತೆ ಕಣ. ಏನು ಮಾಡೋದ, ನಿಮ್ಮ ದಯೆಯಿಂದ. ಗುರುವಾರ ಕಿತ್ತಡಿ ಕಿರಣ್ ಜೊತೆನೂ ಇದಕ್ಕೆ ಹೋದಾಗ ಸ್ಪಿಟಿ ರೈಡ್, ಅವರು ವೆಜ್ ಅಲ್ವಾ, ಅವರು ಕಡೆಯಿಂದನೂ ಹಂಗೆ ಆಗಿತ್ತು. ಆದರೆ ಒಳ್ಳೆಯದು ಆರೋಗ್ಯಕ್ಕೆ. ಅದಕ್ಕೆ ವೆಜಿಟೇರಿಯನ್ಗಳ ಜೊತೆ ಸಂಘ ಮಾಡಬೇಕು ಅಂತ ಹೇಳೋದು, ಯಾಕೆಂದರೆ ಆರೋಗ್ಯ ಚೆನ್ನಾಗಿರುತ್ತೆ. ಓಹೋ, ಇವತ್ತೇನು ರೊಟ್ಟಿ ಏನು ಕಳ್ಳೆಲ್ಲ ಕೂದೋಯ್ತವೇನೋ, ಹಿಂಗಿದಾವೆ ರೊಟ್ಟಿ ಕಲ್ಲಿದ್ದಂಗೆ. ಹಾಂ, ಬೆಳ್ಸಿನ ಕಡಕ್ ರೊಟ್ಟಿ. ಕಡಕ್ ರೊಟ್ಟಿ. ಓ, ಹಪ್ಪಳ ಇದ್ದಂಗೆ ಇದಾವೆ ಕಣ, ಮುರಿಬೋದು. ನಾನಿಲ್ಲಿ ತಗೊಂಡು ಹಿಂಗೆ ಹೊಡೆದ್ರೆ ಹಂಗೆ ಕುರುಪೆ ಹಾಕ್ದಂಗೆ ಆಗುತ್ತೆ ಅಂದ್ಕೊಂಡಿದ್ದೆ ರೊಟ್ಟಿ. ಅದ್ರ ಜೊತೆ ನಾನು ಬೇರೆ ಬಂತು, ಬಟರ್ ನಾನ್. ಹುಡ್ಕಾಡ್ತಾ ಇದೀವಲ್ಲ ಪನ್ನೀರು, ಬಟರ್ ಪನ್ನೀರು. ನೀನು ಏನು ಅಂದ್ಕೊಂಡೆ? ಹ್ಞೂ, ಗಾಬರಾಗಿ ಹೋಗಿದ್ದ. ಬಂದಾಗಲೇ ಕೇಳಿದ್ವಲ್ಲ ವೆಜ್ ಅಂತ. ಹೌದಾ? ಹಾಂ, ಗಟ್ಟಿಗಿರ್ಬೇಕಾಯ್ತು ಒಂದು ಸ್ವಲ್ಪ. ಈ ಡಾಬಾದಲ್ಲಿ ತಿಂದಿದ್ದು ಮಾತ್ರ ನಮಗೆ ತೃಪ್ತಿ ಕೊಡಲಿಲ್ಲ. ಎಕ್ಸ್ಪೆಕ್ಟ್ ಮಾಡಿದಷ್ಟು ರುಚಿನೂ ಬಾಯಿಗೆ ಸಿಗಲಿಲ್ಲ. ತರಿಸಿದ್ದನ್ನ ತಿಂದನೆ ಅಂತೂ ಬಿಟ್ಟು ಹೋಗೋ ಜಾಯಮಾನನೂ ನಮ್ದಲ್ಲ. ಹಂಗಾಗಿ ತರಿಸಿದ್ನೆಲ್ಲ ತಿಂದು ಖಾಲಿ ಮಾಡಿ ಬಿಲ್ ಕೊಟ್ಟು ಅಲ್ಲಿಂದ ಹೊರಟು. ಸದ್ಯಕ್ಕೆ ಇವತ್ತಿನ ವ್ಲಾಗ್ ಈ ರೀತಿ ಇತ್ತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.